పెను తుఫాను తలొంచి చూసే తొలి నిప్పు కణం అతడే. मतलब मुसलमान का मतलब कांग्रेस, कांग्रेस का मतलब मुसलमान. మంచి మర్యాద లేని ఎదవల్లారా ఏం జన్మరా మీది. వేసేసాడు, బాగా వేసేసాడు. ಅಣ್ಣ ಇನ್ನು ಏನೋ ಬೇಕಣ್ಣ. ನಮಸ್ಕಾರ ವೀಕ್ಷಕರೇ, ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಎಲ್ಲರಿಗೂ ಜೈ ಶ್ರೀರಾಮ. ನಾವು ಹೋದ ವಿಡಿಯೋದಲ್ಲಿ ಹೇಳಿದ್ವಿ ಬ್ರಹ್ಮಕುಮಾರಿಯ ನಿಜ ಸ್ವರೂಪ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ, ಬ್ರಹ್ಮಕುಮಾರಿಯರ ನಿಜ ಸ್ವರೂಪ ಏನಂತೇಳಿ ನಮ್ಮ ಫ್ರೆಂಡ್, ನಮ್ಮ ಸ್ನೇಹಿತನಾದ ಒಬ್ಬ ವಿಡಿಯೋದಲ್ಲಿ ಹೇಳಿದ್ದಾನೆ. ಸೊ ನೋಡಿ, ಬ್ರಹ್ಮಕುಮಾರಿಯರು ಅಂದರೆ ಏನು ಎಂಬುದನ್ನು ಮುಂದೆ ಹೇಳ್ತೇನೆ ವೀಕ್ಷಕರೇ. ನೋಡೋಣ ನಮ್ಮ स्नेहितन वीडियो. आइए आज आपको एक कथा सुनाता हूँ। माउंट आबू का महाभारत। धर्म का चोला पहने सनातन की आड़ में ब्रह्म कुमारी का ब्रह्मकांड कथा का शीर्षक है। ब्रह्म कुमारी का ब्रह्मकांड। आए दिन इन संस्था के अंदर ना जाने क्या क्या होता है। माउंट आबू में ब्रह्म कुमारी परिसर के अंदर गैंगवार। जी हाँ, ये कोई नई बात नहीं। आए दिन इसमें मर्डर, सुसाइड, बलात्कार, ಮಾರ್ಪೀಟ್ और अब गैंगवार. ಕೇಳಿದ್ರಲ್ಲ ವೀಕ್ಷಕರೇ, ಬ್ರಹ್ಮಕುಮಾರಿಯ ಬ್ರಹ್ಮಕಾಂಡ. ನಮ್ಮ ಸ್ನೇಹಿತ ಹಿಂದಿಯಲ್ಲಿ ಹೇಳಿದ್ದಾನೆ ವೀಕ್ಷಕರೇ. ಕರ್ನಾಟಕದ ಜನರಿಗೆ ಹಿಂದಿ ಅರ್ಥ ಆಗ್ಲಾರ್ದವ್ರಿಗೆ ಈ ವಿಡಿಯೋ. ಸೊ ವೀಕ್ಷಕರೇ, ಹೇಳ್ತಾ ಇದ್ದಾನೆ ನಮ್ಮ ಸ್ನೇಹಿತ, ಬ್ರಹ್ಮಕುಮಾರಿಯ ಬ್ರಹ್ಮಕಾಂಡ ಎಲ್ಲಿ? ಮೌಂಟ್ ಆಬುನಲ್ಲಿ ದೊಡ್ಡ ಕುತಂತ್ರ ನಡೀತಾ ಇದೆ. ಬ್ರಹ್ಮಕುಮಾರಿಯರು ಅಲ್ಲಿ ಮೌಂಟ್ ಆಬುನಲ್ಲಿ ಎಷ್ಟೋ ಜನ ರೇಪ್ ಮಾಡಿದ್ದಾರೆ, ಬಲಾತ್ಕಾರ ಮಾಡಿದ್ದಾರೆ, ಎಷ್ಟೋ ಜನ ಸೂಸೈಡ್ ಮಾಡಿಕೊಂಡಿದ್ದಾರೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡು ಮತ್ತೆ ಎಷ್ಟೋ ಜನ ಹೊಡೆದಾಡ್ಕೊಂಡಿದ್ದಾರೆ ಅಂತೆ ವೀಕ್ಷಕರೇ. ಇವತ್ತು ನಮ್ಮ ಸ್ನೇಹಿತ ಈ ವಿಡಿಯೋದಲ್ಲಿ ಹಿಂದಿಯಲ್ಲಿ ಹೇಳ್ತಾ ಇದ್ದಾನೆ, ಕರ್ನಾಟಕದಲ್ಲಿರ್ತಕ್ಕಂಥ ಬ್ರಹ್ಮಕುಮಾರಿಯರು ಅರ್ಥ ಮಾಡಿಕೊಳ್ಳಿ, ಇದು ಒಂದು ಸನಾತನ ಧರ್ಮವನ್ನು ನಾಶ ಮಾಡಲು ಹುಟ್ಟಿರ್ತಕ್ಕಂಥ ಮತ್ತೊಂದು ಕಲಿಯುಗದ ಮತ. ಇದು ಹೇಳುವುದು ಯಾವುದು ಸತ್ಯ ಅಲ್ಲ. ಬ್ರಹ್ಮಕುಮಾರಿಯರಂದರೆ ಹಿಂದೂ ಹೆಣ್ಣು ಮಕ್ಕಳನ್ನು ಕನ್ಯರಾಗಿ ಉಳಿಸಿ ಹಿಂದೂ ಜನಸಂಖ್ಯೆಯನ್ನು ನಾಶ ಮಾಡಲು ಮಾಡಿರ್ತಕ್ಕಂಥ ಒಂದು ದೊಡ್ಡ ಕುತಂತ್ರದ ಮತ ಈ ಬ್ರಹ್ಮಕುಮಾರಿ ದಾದಾ ಲೇಖರಾಜ್ ಎಂಬ ಅರಗುಂಡು ತಾತ. ಸರಿನಾ ವೀಕ್ಷಕರೇ? ಸರಿ, ಮುಂದೆ ನೋಡಿ, ಕೇಳಿ. मारपीट का एक मामला सामने आया है। ब्रह्म कुमारी से जुड़े करीब 20 से 25 लोगों पर, 2 युवकों पर लाठी सरियों से हमला करने का यहाँ पर आरोप है, जिसमें निखिल सिंह गंभीर रूप से घायल हो गया है। हमले के दौरान मौके पर पहुंचे सदर थाने के सब इंस्पेक्टर भवानी सिंह और कांस्टेबल नवीन कुमार भी 2 युवक इस हमले में घायल हुए हैं और पुलिस कर्मी को भी यहाँ चोट आई है। प्रभु दर्शन भवन में मारपीट का मामला सामने आया। 13 लोगों को पुलिस ने हिरासत में ले लिया है। ब्रह्म कुमारी इस भवन में बवाल हुआ, लाठी सरियों से यहाँ पर मारपीट की गई। जी हाँ, गैंगवार। प्रभु दर्शन बिल्डिंग में असुरों का दर्शन हुआ, रावणों का दर्शन हुआ। 20-25 ब्रह्म कुमारी आपस में लड़ मड़े। जानते हाथ में क्या था? लाठी और सरिया. ಕೇಳಿದ್ರಲ್ಲ ವೀಕ್ಷಕರೇ, ಬ್ರಹ್ಮಕುಮಾರಿಯ ಬ್ರಹ್ಮಕಾಂಡ ಎಲ್ಲಿ? ಮೌಂಟ್ ಆಬುನಲ್ಲಿ ಆಗಿದೆ. 20-30 ಬ್ರಹ್ಮಕುಮಾರಿಯರು ಬೆತ್ತಗಳು ಹಿಡ್ಕೊಂಡು, ಚಡಿಗಳು ಹಿಡ್ಕೊಂಡು ಹೊಡೆದಾಡಿಕೊಂಡು ಅನೇಕರಿಗೆ ಗಾಯಗಳಾಗಿವೆ. ಇವತ್ತು 11 ಜನ ಪೊಲೀಸರ ಕಸ್ಟಡಿಯಲ್ಲಿ ಬ್ರಹ್ಮಕುಮಾರಿಯರು. ಅರ್ಥ ಆಯ್ತಲ್ಲ ವೀಕ್ಷಕರೇ? ಚೆನ್ನಾಗಿ ತಿಳ್ಕೊಳ್ಳಿ. ಬ್ರಹ್ಮಕುಮಾರಿಯರು ಹೋಗುವವರು, ಬ್ರಹ್ಮಕುಮಾರಿಗೆ ಹೋಗಿ ಜ್ಞಾನ ಪಡೆಯುವವರು, ನೀವು ಹೋಗಿ ಜ್ಞಾನ ಪಡೆಯುವಾಗ ನಿಮ್ಮ ಮುಂದೆ ಎಲ್ಲ ಒಳ್ಳೆ ಮಾತುಗಳನ್ನೇ ಆಡ್ತಾರೆ. ಒಳಗಡೆ ನಡೆಯುವುದೇ ಬೇರೆ, ಒಳಗಡೆ ಇರುವುದೇ ಬೇರೆ. ಒಳಗಡೆ ಬಾಬಾಗಳಿರ್ತಾರೆ. ಆ ಬಾಬಾಗಳು ಕನ್ಯೆಯರನ್ನ ಬಲಾತ್ಕಾರ ಮಾಡಿ ಸೆಕ್ಸುವಲಿ ಯೂಸ್ ಮಾಡ್ಕೊಳ್ತಾರೆ. ಅರ್ಥ ಮಾಡಿಕೊಳ್ಳಿ ಹಿಂದೂಗಳೇ, ಮುಖ್ಯವಾಗಿ ಹಿಂದೂಗಳೇ ಹಾಳಾಗೋದು. ಇದಕ್ಕೆ ಹಿಂದೂಗಳು ಕಣ್ಣು ತೆರೀರಿ. ನಮ್ಮ ಸನಾತನ ಧರ್ಮದಲ್ಲಿ ತುಂಬಲಾರದಷ್ಟು ಜ್ಞಾನ ಕೊಟ್ಟಿದ್ದಾರೆ. ನಮ್ಮ ಗ್ರಂಥಗಳ ಬಗ್ಗೆ, ನಮ್ಮ ಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳಿ. ಯಾರೋ ಈಗ ಹೊಸದಾಗಿ ಬಂದು ಜ್ಞಾನ ಕೊಡ್ತಾರಂದ್ರೆ ಅದನ್ನ ನಂಬಬೇಡಿ. ಅದು ಒಂದು ದೊಡ್ಡ ಮೋಸ, ಒಂದು ವ್ಯಾಪಾರ. 2 ब्रह्म कुमारी को इन्होंने घायल कर दिया सरियों से मार के। निखिल सिंह और कोई संजय, 13 आदमी, 13 ब्रह्म कुमारी अरेस्ट हो गए। और तो और सुनिए, 2 पुलिसकर्मी, सब इंस्पेक्टर भवानी सिंह और कांस्टेबल नरेंद्र कुमार भी आहत हो गए। तो सोचिए, ये गैंगवार
कितना गहीन और गंभीर मामला था। अब सोचिए, जो लोग शांति की बात कहते हैं, नाम भी रखा है शांति वन, जहां शांति नहीं अशांति है। ಕೇಳಿದ್ರಲ್ಲ ವೀಕ್ಷಕರೇ, ಮೌಂಟ್ ಆಬುನಲ್ಲಿ 13 ಜನರನ್ನು ಪೊಲೀಸ್ ಕಸ್ಟಡಿಗೆ ಬಂದಿದ್ದಾರೆ ಹಾಗೂ ಬೆತ್ತಗಳು ಚಳಿಗಳು ಹಿಡ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಬ್ರಹ್ಮಕುಮಾರಿಯರ ನಿಜ ಸ್ವರೂಪ. ಮತ್ತು ಆ ಬ್ರಹ್ಮಕುಮಾರಿಯರಲ್ಲಿ ಏನಾಗಿದ್ದಾರೆ, ಎಲ್ಲಿ ಆಗಿದೆ ಗೊತ್ತಿದ್ದ, ಅಲ್ಲಿ ಭವನದ ಹೆಸರು ಶಾಂತಿ ಭವನ್. ಅವರಲ್ಲಿ ಶಾಂತಿನೇ ಇರುವುದಿಲ್ಲ, ಎಲ್ಲ ಇರುವುದು ಅಶಾಂತಿನೇ. ಮತ್ತೆ ಜನರಿಗೆಲ್ಲ ಹೇಳೋದೇನು, ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಹೇಳ್ತಾ ಆಗ್ಲಿ ಅವರಲ್ಲಿ ಶಾಂತಿನೇ ಇರುವುದಿಲ್ಲ. ಯಾರು ಹೇಳ್ತಾರೆ ಅಂದ್ರೆ ಅರ್ಥದಲ್ಲಿ ಇರೋದಿಲ್ಲ ಅಂತ ಅರ್ಥ. ಅರ್ಥ ಆಯ್ತಲ್ಲ ವೀಕ್ಷಕರೇ, ಗಮನಿಸಿ ತಿಳ್ಕೊಳ್ಳಿ. नाम रखा है मधुबन, जो मधुआ फीस बन चुका है। ಕೇಳಿದ್ರಲ್ಲ ವೀಕ್ಷಕರೇ, ಇನ್ನೊಂದು ಆಶ್ರಮದ ಹೆಸರು ಮಧುಬನ್ ಅಂತೆ. ಮಧುಬನ್, ಮಧು ಅಂದ್ರೆ ಏನ್ರಿ ಗೊತ್ತಲ್ಲ ನಿಮ್ಗೆ? ಮಧು ಅಂದ್ರೆ ನಶೆ ಕೊಡುವುದನ್ನು ಮಧು ಅಂತ ಹೇಳ್ತಾರೆ. ಮಧುಬನ್ ಅಂದ್ರೆ ಅದೆಲ್ಲ ಇರೋದೆಲ್ಲ ಅರ್ಥ ಮಾಡ್ಕೊಳ್ಳಿ, ತಿಳಿದುಕೊಳ್ಳಿ. ಬ್ರಹ್ಮಕುಮಾರಿಗೆ ಹೋಗೋರು ನಾವು ಹೋಗುವಲ್ಲಿ ಎಲ್ಲ ಸತ್ಯವಾದ ವಿಚಾರ ಹೇಳ್ತಾರ ಅಲ್ರಿ. ಬ್ರಹ್ಮಕುಮಾರಿಗೆ ಹೋದಾಗ, ಬ್ರಹ್ಮಕುಮಾರಿಗೆ ಫಾಲೋ ಆಗುವಾಗ, ಬ್ರಹ್ಮಕುಮಾರಿಯರು ಜ್ಞಾನ ಪಡೆಯಲು ಹೋದಾಗ ಅಲ್ಲಿ ನಿಮ್ಗೆಲ್ಲ ಚಲೋನೆ ಮಾತಾಡ್ತಾರೆ. ಬಟ್ ಒಳಗೆ ಇರೋದು ಬೇರೆ. ನೀವು ಮೋಸ ಹೋಗ್ಬೇಡಿ. ನಿಮ್ಮಿಂದ ಹಣ ಆಸೆಗಳನ್ನು ಲಪ್ಟಾಯಿಸ್ಕೊಂಡು ಯಾರ್ಯಾರ ಮನೆಗೆ ಕನ್ಯೆಯರು ಇರ್ತಾರೋ ಅವರಿಗೆ ಮೈಂಡ್ ವಾಶ್ ಮಾಡಿ ಅವರನ್ನು ಕನ್ಯೆಯರಾಗಿ ಈ ಬ್ರಹ್ಮಕುಮಾರಿಗೆ ಸೇರಿಸಿ ಹಿಂದೂಗಳನ್ನು ಹಾಳು ಮಾಡಿ, ಹಿಂದೂ ಸಂತಾನವನ್ನು ನಾಶ ಮಾಡಿ, ಮತ್ತೆ ಈ ದೇಶ ಮುಸ್ಲಿಮರು ಆಳುವಾಗಿ ಮಾಡಲು ಸೃಷ್ಟಿಸಿದ ಮತ ಈ ಬ್ರಹ್ಮಕುಮಾರಿ ಮತ. ದಾದಾ ಲೇಖರಾಜ್ ಎಂಬ ಅರಗುಂಡು ತಾತ ಒಬ್ಬ ಮುಸ್ಲಿಮು, ಸೂಫಿ ಮುಸ್ಲಿಮು. ಅರ್ಥ ಮಾಡಿಕೊಳ್ಳಿ ಹಿಂದೂಗಳೇ, ಎಚ್ಚೆತ್ತುಕೊಂಡು ನಮ್ಮ ಧರ್ಮ, ನಮ್ಮ ಗುಡಿಗಳು, ನಮ್ಮ ಮಂದಿರಗಳು ಎಷ್ಟೋ ಇವೆ. ಅಲ್ಲಿ ಹೋಗಿ ನೀವು ಆರಾಮ್ ಧ್ಯಾನ ಮಾಡಿ, ನಿಮಗೆ ಪೂಜೆ ಮಾಡಿ. ಪೂಜೆ ಎಂಬ ಭಕ್ತಿ ಮಾರ್ಗ, ಧ್ಯಾನ ಎಂಬುದು ಜ್ಞಾನ ಮಾರ್ಗ. ಅರ್ಥ ಮಾಡಿಕೊಂಡು ಎಚ್ಚೆತ್ತುಕೊಳ್ಳಿ. ये इनके कांड है। कुछ दिन पहले हमने सुना था एक अरुण भाई जो इसी बिल्डिंग में प्रभु दर्शन में सुसाइड किया था। तब भी मुझे ये डाउट था इनके ऊपर कि ये सुनियोजित मर्डर है, क्योंकि ये आए दिन होते हैं। ना कोई गहन जांच हुआ, इस मामले को भी इस ठंडे बस्ते में डाल दिया गया है। मैं आज राजस्थान के चीफ मिनिस्टर से लेके वहां के डीजीपी को मैं ये रिक्वेस्ट करता हूं, अनुरोध करता हूं कि ब्रह्मकुमारी के अंदर माउंट आबू में जो भी हो रहे हैं वो सारे फाइल खोला जाए। पीछे जो अरुण भाई का केस हुआ, जिन्होंने सुसाइड किया, वो भी फाइल खोला जाए। मुझे बिल्कुल ये विश्वास है कि उनका भी सुनियोजित मर्डर हुआ था। कुछ दिन पहले पल्लवी पाटिल ने भी बलात्कार का इल्जाम लगाया था और वहां के सेक्रेटरी जनरल करुणा सेठी ने खुद एडमिट किया था। मेरे पीछे पड़े हुए ये लोग, मैं बहुत खुश हूँ, प्लीज मेरी हेल्प। ये अमित राठौड़ है और 15 साल से समर्पित है। 2 घंटे तक मैं कोई नहीं, मुझे पता नहीं कुछ तो हुआ है, मेरा बॉडी बहुत पेन कर रहा है। तो ये क्या हो रहा है, क्या हो रहा है? सनातनी भाइयों, कब तक आप चुप रहोगे? क्योंकि आपके माँ बहन बेटी आए दिन वहां पहुंचते हैं। 20-20 हजार लोग अकेले वहां जाते हैं। कहाँ सुरक्षित है? क्यों ये धर्म का चोला लेकर, सनातन का मुखोटा पहनकर सनातन का गला घोट रहे हैं? कब तक हम चुप रहेंगे? मैं चुप नहीं रहूंगा। मैं आज इनके सेक्रेटरी जनरल करुणा सेठी, बीके करुणा भाई से क्वेश्चन करता हूं और उनके टीम से मैं इनसे सवाल पूछता हूं, कब तक आप सवालों से बचोगे? कब तक आप सनातन का गला घोटोगे? चुप नहीं रहेंगे। सनातनी का मौन सनातनी का कमजोरी नहीं है। मैं इस असम की धरती से आपको ये सतर्क करता हूं कि ये धंधा, ये मां बहन बेटियों के साथ, भाइयों के साथ जो अन्याय हो रहा है उसे बंद किया जाए और ये धर्म का चोला, ये सनातन का मुखौटा यहां से हटा के दूर किया जाए और असलियत को सामने लाया जाए। धन्यवाद। ಸೊ ಕೇಳಿದ್ರಲ್ಲಿ ವೀಕ್ಷಕರೇ, ಮೌಂಟ್ ಆಬುನಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದು ಪ್ರೀ ಪ್ಲಾನ್ ಮರ್ಡರ್ ಮಾಡಿದ್ದಾರೆ ಅಂತ ಈ ಅಣ್ಣ ಹೇಳ್ತಾ ಇದ್ದಾನೆ. ಸೊ ವೀಕ್ಷಕರೇ, ಬ್ರಹ್ಮಕುಮಾರಿ ಎಂಬುದು ಒಂದು ದೊಡ್ಡ ಡೇಂಜರ್ ಮತ. ಸೊ ಅದಕ್ಕೆ ಬಲಿಯಾಗಬೇಡಿ ಹಿಂದೂಗಳೇ. ಇನ್ನು ಎಷ್ಟು ದಿವಸ ಕಣ್ಣು ಮುಚ್ಕೊಂಡು ಸುಮ್ಕಿರ್ತೀರಿ? ಹಿಂದೂ ಸ್ವಾಮೀಜಿಗಳು ಧರ್ಮ ಪ್ರಚಾರ ಮಾಡೋರು, ಧರ್ಮಕ್ಕಾಗಿ ಬದುಕೋರು, ಧರ್ಮದ ಹೆಸರ ಮೇಲೆ ಬದುಕೋರು ಎಲ್ಲಿವೆ ಮಲ್ಕೊಂಡಿದ್ದೀರಾ? ಸೊ ಇವೆಲ್ಲ ಕಾಣಿಸ್ತಲ್ವ ನಿಮ್ಮ ಕಣ್ಣಿಗೆ? ಧರ್ಮ ಪ್ರಚಾರ ಮಾಡ್ರಿ. ಯಾರ್ಯಾರೋ ಬಂದು ಏನೇನೋ ಸೃಷ್ಟಿ ಮಾಡಿಕೊಂಡು ಧರ್ಮ ಪ್ರಚಾರ ಮಾಡಿ ನಮ್ಮ ಹಿಂದೂಗಳನ್ನು ಮೋಸ ಮಾಡಿ ಲಕ್ಷಾನುಗಟ್ಟಲೆ ಕೋಟಾನುಗಟ್ಟಲೆ ಹಣ ಗಳಿಸ್ಕೊಳ್ತಾ ಇದ್ರೆ ಕಾಣ್ತಲ್ವ ನಿಮ್ಮ ಕಣ್ಣಿಗೆ? ಸ್ವಾಮೀಜಿಗಳಿಗೆ ಹೇಳ್ತಾ ಇದ್ದೀನಿ ನಾನು, ನೀವೇನಾದ್ರು ತಪ್ಪು ತಿಳ್ಕೊಳ್ಳಿ. ಧರ್ಮವನ್ನು ಪ್ರಚಾರ ಮಾಡಿ, ಧರ್ಮವನ್ನು ಉಳಿಸಿ. ಬರೇ ಹೋಳಿಗೆ ತುಪ್ಪ ಉಂಡು ಮನೆಗೆ ಮಲ್ಕೊಳ್ಳೋದಲ್ಲ ನೀವು ಸ್ವಾಮೀಜಿಗಳಾಗಿದ್ದು ಇದು ಮಾಡಿದ್ದು.
ಹೌದಲ್ಲ ವೀಕ್ಷಕರೇ? ಸೊ ಇವಾಗ ನಮ್ಮಂಥ ಸಾಮಾನ್ಯ ಹಿಂದೂಗಳಿಗೆ ಹೋರಾಡಬೇಕಾಗಿ ಬಂದಿದೆ ಧರ್ಮ ಸಲುವಾಗಿ, ನಮ್ಮ ಹಿಂದೂಗಳ ಸಲುವಾಗಿ. ಸೊ ವೀಕ್ಷಕರೇ, ನಮ್ಮ ಈ ವಿಡಿಯೋ ನೋಡಿದ ಪ್ರತಿಯೊಂದು ಹಿಂದೂಗಳಿಗೆ ಹೇಳ್ತೀನಿ ನಾನು, ಈ ಬ್ರಹ್ಮಕುಮಾರಿ ಜಾಲಕ್ಕೆ ಬೀಳದಾಡ್ದಾಗ ನಮ್ಮ ಹಿಂದೂಗಳಿಗೆ ಎಲ್ಲರಿಗೂ ಜ್ಞಾನ ನೀಡ್ರಿ. ಇದು ಒಂದು ದೊಡ್ಡ ಕುತಂತ್ರದ ಮತ. ಇವರು ಹೇಳುವುದೆಲ್ಲ ಅಸತ್ಯ. ಹಿಂದೂ ಧರ್ಮದ ಬಗ್ಗೆ ವಿರೋಧವಾಗಿ ಹೇಳ್ತಾರೆ ಇವರು. ಹಿಂದೂ ಧರ್ಮವನ್ನು ನಂಬುವುದಿಲ್ಲ, ಹಿಂದೂ ದೇವರುಗಳ ಪ್ರಸಾದಗಳನ್ನು ತಿನ್ನುವುದಿಲ್ಲ ಇವರು ಬ್ರಹ್ಮಕುಮಾರಿಯರು. ಅರ್ಥ ಮಾಡಿಕೊಳ್ಳಿ. ಆದರೆ ಈ ಬ್ರಹ್ಮಕುಮಾರಿಗೆ ನೀವು ಪರೀಕ್ಷೆ ಮಾಡಿ ನೋಡಿ. ನೀವು ಹಿಂದೂ ಧರ್ಮದ ಪೂಜೆಗಳನ್ನು ಮಾಡಿ ಗುಡಿಗೆ ಹೋಗಿ ಪೂಜೆ ಮಾಡಿದ ಪ್ರಸಾದವನ್ನು ಕೊಡ್ರೆ ಅವರಿಗೆ. ನೀವು ಬ್ರಹ್ಮಕುಮಾರಿ ಆಶ್ರಮ ಗೊತ್ತಿಲ್ಲ ಜ್ಞಾನ ಪಡೆಯಲು. ನೀವು ಬ್ರಹ್ಮಕುಮಾರಿಯರು ಇಂದ ಶ್ರೀಕೃಷ್ಣನ ಭಗವಾನ್ಗೆ ಹೋಗಿ ಪೂಜೆ ಮಾಡ್ಕೊಂಡ್ಬಂದು ಪ್ರಸಾದ ಅಂತ ಹೇಳಿ ಕೊಡ್ರ ಅವ್ರಿಗೆ. ಆ ಪ್ರಸಾದ ಅವ್ರು ತಿಂತಾರೆ ನೋಡ್ರಿ. ಪರೀಕ್ಷೆ ಮಾಡ್ರಿ. ಬರೀ ಯಾವನು ಏನು ಹೇಳ್ತಾನಂದ್ರೆ ಅದನ್ನ ನಂಬಬೇಡಿ. ಬ್ರಹ್ಮಕುಮಾರಿಯರು 18-20 ವರ್ಷಕ್ಕೆ ಕನ್ಯರಾಗಿ ಸೇವೆ ಮಾಡಲ್ಲ ಅಂತ ಹೋಗ್ತಾರೆ. ಆ 18-20 ವರ್ಷದ ಹುಡುಗಿಯರಿಗೆ ಏನು ಜ್ಞಾನ ಇರುತ್ತೆ? ಯಾವ ಗ್ರಂಥಗಳು ಓದಿರ್ತಾರೆ ಅವರು? ಯಾವುದು ಓದಿರುವುದಿಲ್ಲ. ಈ ಬ್ರಹ್ಮಕುಮಾರಿ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನೇ ಹೇಳೋದು, ಕಾಪಿ ಟು ಕಾಪಿ. ಸೊ ಅರ್ಥ ಮಾಡಿಕೊಳ್ಳಿ. 18-20 ವರ್ಷದ ಹುಡುಗಿಯರು ಮುದುಕರಿಗೆ ಜ್ಞಾನ ಕೊಡ್ತಾರೆ ಅಂದ್ರೆ ಕಲಿಯುಗದ ವಿಪರ್ಯಾಸ, ಕಲಿಯುಗದ ಅಜ್ಞಾನ ಅಂತ ಹೇಳ್ಬೋದಾ ಇಲ್ವಾ? ಹಿಂದೂಗಳ ಅಜ್ಞಾನ. ನೀನು ನೋಡಿ, ಇವತ್ತು ಶಿವಾನಿ ಮುಂದೆ ಎಷ್ಟೆಷ್ಟೋ ದೊಡ್ಡ ಮುದುಕರು ಕುಂತಿರ್ತಾರೆ ಜ್ಞಾನ ಕೇಳಲು. ಅಂದ್ರೆ ಅವ್ರು ಮುದುಕರು ಸುಮ್ಕೆ ಆಗ್ಬಿಟ್ರ ಜ್ಞಾನಗಳು ಪಡ್ಕೊಂಡಿಲ್ವ? ಮತ್ತೆ ಎಷ್ಟು ಅಜ್ಞಾನದ ಮಾತಿದ್ದು. ಹೌದಲ್ಲ ವೀಕ್ಷಕರೇ? ಸೊ ವೀಕ್ಷಕರೇ, ನಮ್ಮ ಧರ್ಮದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಮ್ಮ ಧರ್ಮವನ್ನು ನಾಶ ಮಾಡಲು ಬಂದಂಥ ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಆಯಿತು, ಈ ಬ್ರಹ್ಮಕುಮಾರಿ ಆಯಿತು, ನಾವು ಈ ದೇಶದಿಂದ ಓಡಿಸೋಣ. ಸೊ ವೀಕ್ಷಕರೇ, ಈ ವಿಡಿಯೋದ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಯಾರೇ ಇದ್ದರೂ ಬ್ರಹ್ಮಕುಮಾರಿ ಫಾಲೋವರ್ಸ್ ನನ್ನ ನಂಬರಿಗೆ ಕಾಲ್ ಮಾಡಿ ಚರ್ಚೆ ಮಾಡಬಹುದು. ಧೈರ್ಯವಾಗಿ ನಾನು ನಂಬರ್ ಇಟ್ಟಿದ್ದೇನೆ, ಚರ್ಚೆ ಮಾಡ್ಬೋದು. ಓಕೆನಾ ವೀಕ್ಷಕರೇ? ಸೊ ವೀಕ್ಷಕರೇ, ಮತ್ತೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.